ಇವತ್ತಿನ ವಿಡಿಯೋನಲ್ಲಿ ದೇವರ ಪಾತ್ರೆಗಳನ್ನು ತೊಳೆಯೋದಕ್ಕೆ ತುಂಬಾ ಸುಲಭವಾದಂಥ ಒಂದು ವಿಧಾನನ ತೋರಿಸ್ತಾ ಇದ್ದೀನಿ. ತುಂಬ ಹಿಂದಿನ ಕಾಲದಿಂದನೂ ಸಹ ಈ ಒಂದು ಮೆಥಡನ್ನು ಈ ಒಂದು ವಸ್ತುನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋತಾ ಇದ್ರು. ಬೇರೆ ಬೇರೆ ವಿಧಾನಗಳಲ್ಲಿ ಕ್ಲೀನ್ ಮಾಡ್ಕೋತಾ ಇದ್ರು. ನಾನಿವತ್ತು ಈಸಿಯಾಗಿ ನಿಮಗೆ ಸಿಗುವಂಥ ಈ ಒಂದು ವಸ್ತುವಿನಿಂದ ಹೇಗೆ ದೇವರ ಪಾತ್ರೆಗಳನ್ನು ಶುಚಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ನಾನಿಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ನಾನು ಯೂಸ್ ಮಾಡ್ತಾ ಇರೋದು ನನ್ನ ಹತ್ರ ಇರುವಂಥ ದೇವ್ರ ಪಾತ್ರೆಗಳಿಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಈ ರೀತಿ ಒಂದು ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ. ನೀರಲ್ಲಿ ತಣ್ಣೀರಲ್ಲೇ ನೆನೆಸಿಟ್ಕೊಂಡಿದ್ದೀನಿ. ಈ ರೀತಿ ನೆನೆಸಿಟ್ಕೊಂಡಾದಮೇಲೆ ನೋಡಿ, ಎಲ್ಲ ದೇವರ ಒಂದು ಪಾತ್ರೆಗಳು, ಅದು ತಾಮ್ರ, ಹಿತ್ತಾಳೆ, ಬೆಳ್ಳಿ, ಯಾವುದೇ ಪಾತ್ರೆಗಳಾಗಿರ್ಬೋದು, ಎಲ್ಲದಕ್ಕೂ ನಾನು ಈ ರೀತಿ ಹುಣಸೆ ಹಣ್ಣಿನ ರಸನ ಹಚ್ತಾ ಇದ್ದೀನಿ. ಇಲ್ಲಿ ನೀವು ನಿಂಬೆ ಹಣ್ಣನ್ನು ಸಹ ಒಂದು ನಿಂಬೆ ಹಣ್ಣನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಪಾತ್ರೆಗಳಿಗೂ ಒಂದು ನಿಂಬೆ ಹಣ್ಣಿನ ರಸನ ಈ ರೀತಿ ಹಚ್ಬೋದು. ನೋಡಿ, ಈ ರೀತಿ ಹಚ್ಚಬೇಕಾಗತ್ತೆ. ಅದಾದಮೇಲೆ ಈಗ ಇದನ್ನು ಕ್ಲೀನ್ ಮಾಡಲಿಕ್ಕೆ ನಾನು ಒಂದು ಪೌಡರನ್ನು ತೋರಿಸ್ತೀನಿ. ಅದರಲ್ಲಿ ಅಂದರೆ ಒಂದು ಪೌಡ್ರ್ ಜೊತೆಗೆ ಇನ್ನೊಂದನ್ನು ಮಿಕ್ಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಾಗತ್ತೆ. ಹಾಗಾಗಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನೋಡಿ, ಸೋಪ್ ನಟ್ ಪೌಡರ್ ಅಂತ. ಇದು ಕನ್ನಡದಲ್ಲಿ ಅಂಟ್ವಾಳಕಾಯಿ ಅಂತಲೂ ಕರೀತಾರೆ ಇದನ್ನು. ನೋಡ್ತಾ ಇದ್ದೀರಲ್ಲ, ಈ ರೀತಿ ಇರುತ್ತೆ. ಇದನ್ನು ನಾವು ಹೊರಗಡೆಯಿಂದ ತೊಗೊಂಬರ್ಬೋದು, ಅಂದರೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗತ್ತೆ ನೋಡಿ. ಆ ಪೌಡರ್ನ ಈ ಒಂದು ಅಂಟ್ವಾಳಕಾಯಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ಇರುತ್ತೆ. ಇದರೊಳಗಿನ ಬೀಜ ಅದು. ಈ ಒಂದು ಕಾಯಿನ ಬಳಸ್ಕೊಂಡು ಅದನ್ನು ಪೌಡರ್ ಮಾಡಿರ್ತಾರೆ. ಪೌಡರ್ ತೊಗೊಂಬಂದರೆ ನನಗೆ ಈ ದೇವರ ಪಾತ್ರೆಗಳನ್ನು ಕ್ಲೀನ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ನಾನು ಪೌಡರ್ ತೊಗೊಂಡಿದ್ದೀನಿ. ಆ ಒಂದು ಕಾಯಲ್ಲೂ ಸಹ ನಾವು ದೇವರ ಪಾತ್ರೆಗಳನ್ನು ಕ್ಲೀನ್ ಮಾಡ್ಬೋದು. ಅದು ಹೇಗೆ ಅಂತ ನಾನು ಮುಂದೆ ತೋರಿಸ್ತೀನಿ, ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಈ ವಿಡಿಯೋನಲ್ಲಿ ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಈ ಒಂದು ಅಂಟ್ವಾಳಕಾಯಿದು ಪುಡಿನ ಹಾಕ್ಕೊಂಡಿದ್ದೀನಿ. ಅದರ ಜೊತೆಗೆ ಸ್ವಲ್ಪ ಸಬೀನನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಇರುತ್ತೆ. ಹಾಗಾಗಿ ನಿಮ್ಮ ಹತ್ರ ಸಬೀನ ಇಲ್ಲ ನಮ್ಮ ಹತ್ರ ಅನ್ನೋದಾದರೆ ಸ್ಕಿಪ್ ಮಾಡಿ. ತುಂಬ ಜನ ನಾನು ದೇವ್ರ ಪಾತ್ರೆಗಳನ್ನು ಕ್ಲೀನ್ ಮಾಡೋ ವಿಡಿಯೋ ಹಾಕಿದಾಗ ಸಬೀನ ಅಂದರೆ ಏನು ಅಂತ ತುಂಬ ಜನ ಪ್ರಶ್ನೆ ಮಾಡ್ತೀರಾ. ಹಾಗಾಗಿ ನಿಮ್ಮ ಹತ್ರ ಇಲ್ಲ ಅಂತಂದರೆ ಅದನ್ನು ಸ್ಕಿಪ್ ಮಾಡಿ ಬರೀ ಅಂಟ್ವಾಳಕಾಯಿ ಪುಡಿನೇ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೋದು. ನೋಡಿ, ಇವೆರಡನ್ನೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಈ ಪುಡಿನ ಈ ದೇವ್ರ ಸಾಮಾನುಗಳನ್ನು ತೊಳೆಯೋದಕ್ಕೆ ಬಳಸ್ಕೊತಾ ಇದ್ದೀನಿ. ನೀವು ಕೈಯಲ್ಲಿ ಬೇಕಾದರೂ ಉಜ್ಬೋದು. ಇಲ್ಲ ಅಂತಂದರೆ ಸ್ವಲ್ಪ ತೆಂಗಿನ ನಾರನ್ನು ನಾನು ತೊಗೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ತೆಂಗಿನ ನಾರನ್ನು ಬಿಡಿಸಿ ತೊಗೊಂಡಿದ್ದೀನಿ. ಇಲ್ಲ ಅಂತಂದರೆ ನೀವು ಬೇರೆ ಒಂದು ನಾರ್ಮಲ್ ಸ್ಕ್ರಬ್ಬರ್ ಬರುತ್ತಲ್ಲ, ಗ್ರೀನ್ ಕಲರ್ದು ಸಾಫ್ಟಾಗಿರುತ್ತಲ್ಲ, ಅಂಥ ಸ್ಕ್ರಬ್ಬರ್ ಬೇಕಾದರೂ ಇಲ್ಲಿ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ತೆಂಗಿನ ನಾರನ್ನು ಯೂಸ್ ಮಾಡಿಕೊಂಡು ಈ ಪುಡಿನ ಈ ರೀತಿ ಹಚ್ತಾ ಇದ್ದೀನಿ. ಎಲ್ಲ ದೇವ್ರ ಪಾತ್ರೆಗಳಿಗೂ ಹಚ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈ ಒಂದು ಪೌಡರ್ನ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡಿ ನೋಡಿ. ಹಾಗೆ ನಿಮಗೆ ಯಾವುದೇ ರೀತಿ ಕೈಯೆಲ್ಲ ಉರಿ ಆಗೋದು, ಇರಿಟೇಷನ್ ಆಗೋದು, ಆ ರೀತಿ ಎಲ್ಲ ಏನೂ ಆಗೋದಿಲ್ಲ. ತುಂಬ ಸಾಫ್ಟಾಗೇ ಇರುತ್ತೆ. ನಿಮಗೆ ಏನು ಒಂದು ಸ್ವಲ್ಪನೂ ಇರಿಟೇಷನ್ ಆಗೋದಿಲ್ಲ. ಕೆಲವೊಂದು ಪುಡಿಗಳನ್ನು ಬಳಸೋದ್ರಿಂದ ಕೈಯೆಲ್ಲ ಉರಿ ಆದಂಗೆ ಆ ರೀತಿ ಎಲ್ಲ ಆಗುತ್ತಲ್ಲ, ಇದೇನೂ ಆಗೋಲ್ಲ. ಒಂದು ಕೆಲಸ ಏನು ಮಾಡ್ಬೋದಂದರೆ, ಈ ಒಂದು ಅಂಟ್ವಾಳಕಾಯಿ ಪುಡಿನ ಹಾಗೆ ಸಬೀನನ ಒಂದೊಂದು ಪ್ಯಾಕೆಟ್ ತೊಗೊಂಡು ಎರಡನ್ನೂ ಒಟ್ಟಿಗೆ ಮಿಕ್ಸ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ನಮಗೆ ಯಾವಾಗ ಬೇಕೋ ಆವಾಗ ಒಂದು 2 ಸ್ಪೂನು 3 ಸ್ಪೂನ್ ನಮಗೆ ಎಷ್ಟು ಬೇಕೋ ಹಾಕ್ಕೊಂಡು ನಾವು ಕ್ಲೀನ್ ಮಾಡ್ಕೋಬೋದು. ಇಲ್ಲಿ ನಾನು ಫಸ್ಟೇ ತೆಂಗಿನ ನಾರಲ್ಲಿ ಉಜ್ಜಿದ್ನೆಲ್ಲ ಕೆಲವೊಂದು ವಿಗ್ರಹಗಳ ಸಂಧಿಗಳಲ್ಲೆಲ್ಲ ನಾವು ಹಾಕಿರೋಂಥ ಪೌಡರ್ ಇರ್ಬೋದು, ಹಾಗೆ ಹುಣಸೆ ಹಣ್ಣಿನ ಒಂದು ತೊಕ್ಕೇನಿರುತ್ತೆ ಅದೆಲ್ಲ ಮೆತ್ಕೊಂಡಿರುತ್ತೆ. ಸಂಧಿಗಳಲ್ಲಿ ಕ್ಲೀನ್ ಮಾಡಿದಾಗ ಹೋಗೋದಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಟೂತ್ ಬ್ರಷನ್ನು ಬಳಸ್ಕೊಂಡಿದ್ದೀನಿ. ಅದನ್ನು ಯೂಸ್ ಮಾಡಿಕೊಂಡು ನೋಡಿ, ಈ ರೀತಿ ಸಂಧಿಗಳಲ್ಲೆಲ್ಲ ಇರುವಂಥ ಒಂದು ಏನೇ ಸಿಗಾಕೊಂಡಿದ್ರು ಬರುತ್ತೆ. ಹಾಗಾಗಿ ಇದನ್ನು ಯೂಸ್ ಮಾಡಿಕೊಂಡು ನಾನು ಈ ರೀತಿ ಪೌಡರ್ನ ಅದ್ಕೊಂಡು ಉಜ್ತಾ ಇದ್ದೀನಿ ವಿಗ್ರಹಗಳನ್ನು ಕ್ಲೀನ್ ಮಾಡಲಿಕ್ಕೆ. ಇಲ್ಲಿ ನಾನು ಬೆಳ್ಳಿಯ ವಿಗ್ರಹಗಳನ್ನು ಹಾಗೆ ಹಿತ್ತಾಳೆ, ತಾಮ್ರ, ಯಾವುದೇ ಒಂದು ಪಾತ್ರೆ ಇರ್ಬೋದು, ನೀವು ಇದರಲ್ಲಿ ಈ ಪೌಡಿನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೋದು. ಎಲ್ಲದನ್ನು ನಾನು ಇದೇ ಒಂದು ಪೌಡರ್ನೇ ಬಳಸ್ಕೊಂಡು ಉಜ್ಕೊಂಡಿದ್ದೀನಿ. ಅದಾದಮೇಲೆ
ನೀರಲ್ಲಿ ತೊಳೆದು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಾಗತ್ತೆ ಅಂತ. ತುಂಬ ಚೆನ್ನಾಗಾಗತ್ತೆ. ನಿಮಗೆ ಒಂದು ತುಂಬ ಟೈಮು ಹಿಡಿಯೋದಿಲ್ಲ. ತುಂಬ ಈಸಿಯಾಗಿ ಬೇಗ ಕ್ಲೀನ್ ಮಾಡ್ಕೊಂಬಿಡ್ಬೋದು. ಇಲ್ಲಿ ನೋಡಿ ಈ ಒಂದು ವಿಗ್ರಹ ನೋಡ್ತಾ ಇದ್ದೀರಲ್ಲ, ಫಸ್ಟು ನಾನು ತೋರಿಸಿದಾಗ ಹೇಗಿತ್ತು, ಇವಾಗ ನೋಡಿ ಎಷ್ಟು ಚೆನ್ನಾಗಿ ಶೈನಿಂಗ್ ಇದೆ ಅಂತ. ನೋಡಿ ತುಂಬ ಚೆನ್ನಾಗಿ ಆಗತ್ತೆ. ಟ್ರೈ ಮಾಡಿ ನೋಡಿ, ಖಂಡಿತ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಬೆಳ್ಳಿ ವಿಗ್ರಹ ತೊಳೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತ. ನಿಮಗೆ ತುಂಬ ಕಪ್ಪಗಿದೆ ವಿಗ್ರಹಗಳೆಲ್ಲ ಅಂತಂದರೆ ಇದನ್ನು ಹಾಕಿಬಿಡಿ. ಫಸ್ಟ್ ಹುಣಸೆ ಹಣ್ಣನ್ನು ಹಾಕಿಬಿಟ್ಟು ರಸನ ಹಚ್ಚಿಬಿಟ್ಟು ಅದಾದಮೇಲೆ ಪೌಡರನ್ನು ಹಚ್ಚಿ ಒಂದು ಸ್ವಲ್ಪ ಹೊತ್ತು ಅದನ್ನು ಹಾಗೆ ಬಿಡಿ, ಒಂದು 5-10 ನಿಮಿಷ ಹಾಗೆ ಬಿಟ್ಟು ಅದಾದಮೇಲೆ ನೀವು ಟೂತ್ ಬ್ರಷ್ ತೊಗೊಂಡು ಉಜ್ಜಿಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇಲ್ಲಿ ನೋಡಿ ಎಲ್ಲ ದೇವ್ರ ಪಾತ್ರೆಗಳನ್ನು ನಾನು ಇದೇ ರೀತಿ ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಗೆ ಇದ್ರ ಮೇಲೆ ಕರೆಗಳಾಗಬಾರ್ದು ಅಂದರೆ ನೀವು ಉಪ್ಪು ನೀರನ್ನು ಬಳಸಬೇಡಿ ತೊಳೆಯೋದಕ್ಕೆ. ದೇವ್ರ ಪಾತ್ರೆಗಳನ್ನು ತೊಳೆಯೋದಕ್ಕೆ ಉಪ್ಪು ನೀರನ್ನು ಬಳಸೋದ್ರಿಂದ ಬೇಗ ಕಪ್ಪಾಗುತ್ತೆ. ಹಾಗೆ ಯಾವುದೇ ಕಾರಣಕ್ಕೂ